ಭಾರತದ ರಾಜಧಾನಿ ಕೆಂಪು ಕೋಟೆಯ ಬಳಿ ಬಾಂಬ್ ಸ್ಫೋಟ ಪ್ರಕರಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕಾರಣಿಗಳ ರಿಯಾಕ್ಟ್ ಕೂಡ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕರ್ನಾಟಕದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಸಂತೋಷ್ ಲಾಡ್. ಬಾಂಬ್ ಬ್ಲಾಸ್ಟ್ ಪ್ರಕರಣ, ಕಾರ್ಮಿಕ ಸಚಿವರಿಂದ ಆಕ್ರೋಶ. ಮೋದಿ ವಿರುದ್ಧವೇ ನೇರ ವಾಗ್ದಾಳಿ ನಡೆಸಿದ ಸಂತೋಷ್ ಲಾಡ್. ತಾಲಿಬಾನ್ ಸರ್ಕಾರವನ್ನ ಭಾರತಕ್ಕೆ ಕರೆಸಿದ್ದು ನೀವೇ ಅಲ್ವಾ ಪ್ರಶ್ನೆ ಮಾಡಿದ್ದಾರೆ. ದೇಶ ಉದ್ಧಾರ ಮಾಡುವುದಿಲ್ಲ ಬಿಜೆಪಿ, ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡೋದಿಲ್ಲ, ಬರೀ ಸಗಣಿ ಮತ್ತು ಡ್ಯಾಶ್ ಡ್ಯಾಶ್ ಕುಡಿಸುತ್ತೀರಾ ಅಷ್ಟೇ. ದೆಹಲಿ ಏನು ಬ್ಲಾಸ್ಟ್ ಪ್ರಕರಣ ಆಯಿತೋ ಅದಕ್ಕೆ ಬಿಜೆಪಿಗರೇ ನೇರ ಹೊಣೆ. ಮಾತಿಗೂ ಜಾನುವಾರುವನ್ನ ವೈಭವೀಕರಿಸ್ತೀರಿ, ಜನರಿಗೆ ಅದು ಕುಡೀರಿ ಇದು ಕುಡೀರಿ ಅಂತೀರಿ, ಟೀ ಕಾಫಿ ಕುಡಿಸ್ಬೇಡಿ, ಡ್ಯಾಶ್ ಡ್ಯಾಶ್ ಕುಡಿಸಿ. ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಸಂತೋಷ್ ಲಾಡ್. ತಾಲಿಬಾನ್ ಸರ್ಕಾರ, ಈ ಹಿಂದೆ ತಾಲಿಬಾನಿನ ಪ್ರಭಾವಿ ಮಿನಿಸ್ಟರ್ ಒಬ್ಬರು ಭಾರತಕ್ಕೆ ಬರ್ತಾರೆ. ಅದು ಭಾರತದ ಅಧಿಕೃತ ಆಹ್ವಾನದ ಮೇರೆಗೆ. ತಾಲಿಬಾನ್ ವಿರುದ್ಧ ಭಾರತ ಈ ಹಿಂದೆ ಸೆಟೆದು ನಿಂತಿತ್ತು, ತಾಲಿಬಾನಿನ ನಿರ್ಧಾರದ ವಿರುದ್ಧ ಸೆಟೆದು ನಿಂತಿತ್ತು. ತಾಲಿಬಾನಿನ ಮೂಲಭೂತವಾದದ ವಿರುದ್ಧ ಭಾರತ ಅತ್ಯಂತ ಕಟುವಾಗಿ ಟೀಕಿಸಿತ್ತು. ಹಾಗೆ ಟೀಕೆಗೆ ಒಳಗಾದ ಅದೇ ತಾಲಿಬಾನ್ ಸರ್ಕಾರವನ್ನ ಅಧಿಕೃತವಾಗಿ ಆಹ್ವಾನಿಸುತ್ತೆ, ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಭಾರತಕ್ಕೆ ಬರಮಾಡಿಕೊಳ್ಳುತ್ತೆ. ಇವೆಲ್ಲವೂ ಬಿಜೆಪಿಯಿಂದ ಮಾತ್ರ ಸಾಧ್ಯ. ಇದನ್ನ ಹೇಳಿದ್ಯಾರು? ಸಿದ್ದರಾಮಯ್ಯರ ಕ್ಯಾಬಿನೆಟ್ನ ಅತ್ಯಂತ ಪ್ರಭಾವಿ ಸಚಿವರಾಗಿರುವಂತಹ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ದೇಶ ಅಂತೀರಿ, ಮಹಿಳೆಯರು ಅಂತೀರಿ, ನಾವು ಮಹಿಳೆಯರ ಪರ ಅಂತೀರಿ, ಆದರೆ ತಾಲಿಬಾನ್ನ ಅಧಿಕೃತ ಮಿನಿಸ್ಟರ್ ಒಬ್ಬ ಭಾರತಕ್ಕೆ ಬಂದಾಗ ಹೆಣ್ಣು ಮಕ್ಕಳು ಪತ್ರಕರ್ತೆಯರು ಯಾರಾದರೂ ಇದ್ದರೆ ಅವರನ್ನು ನಮ್ಮ ಕೋಣೆಗೆ ಬಿಡಬೇಡಿ, ಕಾರಣ ಇಸ್ಲಾಮಿನ ನಿಯಮ ಇದೆ, ಪರಸ್ತ್ರೀಯರನ್ನು ನೋಡುವ ಹಾಗಿಲ್ಲ, ಹಾಗಾಗಿ ಪುರುಷ ಪತ್ರಕರ್ತರಿದ್ರೆ ಮಾತ್ರ ಒಳಗೆ ಬಿಡಿ ಅಂತ ತಾಲಿಬಾನಿಗಳು ಡಿಮ್ಯಾಂಡ್ ಹಾಕ್ತಾರೆ ಭಾರತಕ್ಕೆ. ಆ ಡಿಮ್ಯಾಂಡನ್ನು ಇದೇ ಭಾರತ ಸ್ವೀಕರಿಸಿಕೊಂಡು ಪುರುಷ ಪತ್ರಕರ್ತರನ್ನು ಮಾತ್ರ ಒಳಗೆ ಬಿಡುತ್ತೆ. ಸಂತೋಷ್ ಲಾಡ್ ಹೇಳ್ತಾರೆ, ಸ್ತ್ರೀ ನಿಂದನೆ ಮಾಡಿದ ತಾಲಿಬಾನಿಗಳನ್ನು ನೀವು ಬಿಟ್ಕೊಂಡ್ರಿ, ಆದರೆ ಇವತ್ತು ಭಾರತದ ದೆಹಲಿಗೆ ಬಂದು ಭಯೋತ್ಪಾದಕರು ಬ್ಲಾಸ್ಟ್ ಮಾಡುವುದಾದರೆ ಅಲ್ಲಿನ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ಭಾರತದ ಗುಪ್ತಚರ ಇಲಾಖೆ ಏನು ಕೆಲಸ ಮಾಡ್ತಾ ಇತ್ತು? ಒಂದು ರಾಜ್ಯದ ರಾಜಧಾನಿ ಅಲ್ಲ ದೆಹಲಿ, ಇಡೀ ದೇಶವನ್ನು ಪ್ರತಿನಿಧಿಸುವ 30 ರಾಜ್ಯಗಳಿಗೂ ಕೂಡ ರಾಜಧಾನಿಯಾಗಿರುವ ದೆಹಲಿಯ ಕೆಂಪು ಕೋಟೆಯ ಬಳಿ ಅತ್ಯಂತ ಸ್ಪಷ್ಟವಾಗಿ ಹಾಡಹಗಲೇ ಅತಿ ಭಯಾನಕವಾದ ಬಾಂಬ್ಗಳನ್ನು ಇರಿಸಿ ಕಾರ್ಗಳಲ್ಲಿ ಸ್ಫೋಟ ಮಾಡ್ತಾರೆ ಅನ್ನುವುದಾದರೆ ಅಲ್ಲಿನ ಗುಪ್ತಚರ ಏನು ಮಾಡ್ತಾ ಇತ್ತು? ರಾಷ್ಟ್ರೀಯ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಏನು ಮಾಡ್ತಾ ಇತ್ತು? ತನಿಖಾ ತಂಡ, ಗುಪ್ತಚರ ಇಲಾಖೆಗೆ ಮಾಹಿತಿ ಇರುವುದಾದರೆ ಒಂದು ಸಣ್ಣ ಸುಳಿವನ್ನು ಯಾಕೆ ಕೊಡಲಿಲ್ಲ ಪಾರ್ಲಿಮೆಂಟಿಗೆ? 400 ಚಿಲ್ಲರೆಗೂ ಹೆಚ್ಚು ಪಾರ್ಲಿಮೆಂಟ್ ಮೆಂಬರ್ಗಳಿದ್ದಾರೆ. ಎಲ್ಲರನ್ನೂ ಭೇದಿಸಿ, ದೇಶದ ಗೃಹ ಇಲಾಖೆಯನ್ನು ಭೇದಿಸಿ, ದೇಶದ ರಾಷ್ಟ್ರೀಯ ಗುಪ್ತಚರ ಇಲಾಖೆಯನ್ನು ಭೇದಿಸಿ, ದೇಶದ NIA ಭೇದಿಸಿ ಅವರು ಬಂದು ಹಾಡಹಗಲೇ ಬಾಂಬ್ ಇಡ್ತಾರೆ ಅನ್ನೋದಾದರೆ ನಿಮಗೆ ಯಾರಿಗೂ ಗೊತ್ತಾಗಲಿಲ್ವಾ ಅಂತ ಹೇಳಿ ನೇರ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದರಲ್ಲೂ ಕೂಡ ಇದಕ್ಕೆ ಬಿಜೆಪಿಗರೇ ನೇರ ಹೊಣೆ ಅನ್ನೋ ಅರ್ಥದಲ್ಲಿ ಸಂತೋಷ್ ಲಾಡ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಂತೋಷ್ ಲಾಡ್ ವಿರುದ್ಧ ಈಗ ಕೇಸರಿ ವಲಯದಲ್ಲೂ ಕೂಡ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.